ಮಡಿಕೇರಿ ನಗರ ದಸರಾ ಮಂಟಪ ಸಮಿತಿಯ 10 ದೇವಾಲಯಗಳಿಗೆ ತಲಾ ₹5 ಲಕ್ಷ ಅನುದಾನದಂತೆ ಒಟ್ಟು ₹50 ಲಕ್ಷ ಹಣವನ್ನು ಸರ್ಕಾರ ಬಿಡುಗಡೆಗೊಳಿಸಿದ್ದು, ದೇವಾಲಯದ ಅಭಿವೃದ್ಧಿ ಕಾರ್ಯಗಳಿಗೆ ಸದ್ಬಳಕೆ ಮಾಡಿಕೊಳ್ಳುವಂತೆ ಮಡಿಕೇರಿ ಶಾಸಕ ಮಂತರ್ಗೌಡ ತಿಳಿಸಿದ್ದಾರೆ. ನಗರದ ಕೋಟೆ ಆವರಣದಲ್ಲಿರುವ ಕೋಟೆ ಗಣಪತಿ ದೇವಾಲಯದಲ್ಲಿ ಪೂಜೆ ನೆರವೇರಿಸಿ ಈ ಕುರಿತು ಮಂತರ್ ಮಾಹಿತಿ ಒದಗಿಸಿದರು. 10 ದೇವಾಲಯಗಳ ಅಭಿವೃದ್ಧಿಗೆ ತಲಾ ₹5 ಲಕ್ಷ ಹಣ ನೀಡಲಾಗಿದೆ. ಅಭಿವೃದ್ಧಿ ಕಾರ್ಯದ ಬಗ್ಗೆ ಈಗಾಗಲೇ ಪಟ್ಟಿ ನೀಡಲಾಗಿದ್ದು, ಅದರಂತೆ ಕಾಮಗಾರಿ ನಡೆಯಲಿದೆ. ಇನ್ನಿತರ ದೇವಾಲಯಗಳಿಗೂ ಹಣ ನೀಡಲಾಗಿದೆ. ಮುಖ್ಯಮಂತ್ರಿ ವಿವೇಚನ್ ನಿಧಿಯಡಿ ₹50 ಕೋಟಿ ಹಣ ಬಿಡುಗಡೆಯಾಗಿದೆ. ಈ ಪೈಕಿ 12.5 ಕೋಟಿ ಶಾಸಕರ ನಿಧಿಗೆ ನೀಡಿದ್ದು, ಇದನ್ನು ಬಳಸಿಕೊಂಡು ದೇವಾಲಯ ಅಭಿವೃದ್ಧಿ ಹಣ ವಿನಿಯೋಗಿಸಲಾಗಿದೆ. ಈಗಾಗಲೇ ಧಾರ್ಮಿಕ ದತ್ತಿ ಇಲಾಖೆಗೆ ಈ ಹಣವನ್ನು ಮಂಜೂರಾತಿಗೊಳಿಸಿ ಅಲ್ಲಿಂದ KRDLಗೆ ಹಣ ಸಂದಾಯವಾಗಿ ಅಭಿವೃದ್ಧಿ ಕಾರ್ಯ ಆ ಮೂಲಕವೇ ನಡೆಯಲಿದೆ ಎಂದು ಶಾಸಕ ಮಂತರ್ಗೌಡ ತಿಳಿಸಿದರು. ಕೋಟೆ ಗಣಪತಿಲಿ ವಾರ್ಷಿಕ ಪೂಜೆ ನಡೆಯುವಂಥ ಸಂದರ್ಭದಲ್ಲಿ ಸರ್ಕಾರದ ವತಿಯಿಂದ ಏನು 10 ದಸರಾ ದೇವಾಲಯ ಏನು ಸೇರ್ತದೆ, ಪ್ರತಿ ದೇವಾಲಯಗೆ ₹5 ಲಕ್ಷ ಅಭಿವೃದ್ಧಿಗೆ, ಏನು ದೇವಾಲಯ ಅಭಿವೃದ್ಧಿಗೆ, ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿಗೆ ₹5 ಲಕ್ಷ ಕಾಮಗಾರಿನ ಇವತ್ತು ಕೋಟೆ ಗಣಪತಿ ಮುಖಾಂತರ ನಾವು ಪ್ರಾರಂಭ ಮಾಡಿದ್ವಿ. ಇಲ್ಲಿ ಕೆಲವು ಟೆಂಪಲ್ಗೆ ಅವ್ರವ್ರ ಲೆಕ್ಕದಲ್ಲಿ ಏನೇನು ಇನ್ಫ್ರಾಸ್ಟ್ರಕ್ಚರ್ ಸ್ಥಳೀಯ ಬೇಕಾರಂತ ಅವ್ರಿಗೆ ಆಗಲೇ ನಮ್ಮ KRDL ಇಂಜಿನಿಯರ್ ವತಿಯಿಂದ ಆಗಲೇ ಪಟ್ಟಿಗಳು ಕೊಟ್ಟವ್ರೆ. ಅಲ್ಲಿ ಪಟ್ಟಿ ಪ್ರಕಾರ ಕಾಮಗಾರಿ ಪ್ರಾರಂಭ ಮಾಡ್ತಾರೆ. ಇವತ್ತು ಕೋಟೆ ಗಣಪತಿ ಮೇನ್ ಪೂಜೆ ಇರೋದ್ರಿಂದ ಇಲ್ಲೇ ಪ್ರಾರಂಭ ಮಾಡ್ತಾಯಿದ್ವಿ. ಬರೋಂಥ ಒಂದು ವಾರದಲ್ಲಿ ಎಲ್ಲ 9 ದೇವಾಲಯನ ಭೇಟಿ ಮಾಡಿ ಸಮಿತಿಗೆ ಈ ಥರದ್ದು ಒಂದು ಯೋಜನೆ ಕೊಟ್ಟಿದ್ದೀವಿ ಅಂತ ಅವ್ರಿಗೂ ಖುಷಿಯಾಗಿದೆ. ಯಾಕೆಂತಂದರೆ ಇವರೇ ಸ್ವಂತ ದುಡ್ಡಿಂದ ಹಲವಾರು ವರ್ಷದಿಂದ ವರ್ಷ ವರ್ಷ ಒಂದು 70-80 ಲಕ್ಷ ಅವರೇ ಕಲೆಕ್ಷನ್ ಮಾಡ್ತಾ ಇರೋದ್ರಿಂದ ಇದು ದೊಡ್ಡ ಒತ್ತಡ ಕಡಿಮೆ ಆಗುತ್ತೆ. ಅಭಿವೃದ್ಧಿಗೆ ಪ್ರೋತ್ಸಾಹ ಕೊಡೋಂಥ ನಮ್ಮ ಜವಾಬ್ದಾರಿ. ಮಡಿಕೇರಿಯಲ್ಲಿ ಇತಿಹಾಸನ ಕಾಪಾಡಬೇಕು ಅಂತ ನಮ್ಮ ಆಸೆ ಇರೋದ್ರಿಂದ ಕೋಟೆ ಗಣಪತಿಯಿಂದ ಸ್ಟಾರ್ಟ್ ಮಾಡ್ತಾಯಿದ್ವಿ. ಅದರ ಜೊತೆಲೆ 9 ಟೆಂಪಲ್ಗೆ ಟೋಟಲು 10 ಟೆಂಪಲ್ಗೆ ₹5 ಲಕ್ಷ ಅಂದರೆ ₹50 ಲಕ್ಷ ವೆಚ್ಚದಲ್ಲಿ ಇವತ್ತು ಅನುದಾನ ಎಲ್ಲ ದೇವಾಲಯ ದಸರಾ ದೇವಾಲಯಕ್ಕೆ ಕೈ ಜೋಡಿಸಿದ್ವಿ. ಅದ್ರ ಬಿಟ್ಟಿನೂ ಹೊರತುಪಡಿಸಿನೂ ಬೇರೆ ದೇವಾಲಯಗಳು ಕೊಟ್ಟಿದ್ದೀವಿ. ಮತ್ತು ದಸರಾ ಸೇರಿದಂಥ ದೇವಾಲಯಗೂ ಇವತ್ತು ಪ್ರಾರಂಭ ಮಾಡಿ ಮುಖ್ಯಮಂತ್ರಿ ವಿವೇಚನ ನಿಧಿ ಅಂತ ನಮಗೆ CMIDP ಅಂತ ಕೊಟ್ಟರು. ₹50 ಕೋಟಿ ಹಲವಾರು ಕಾಮಗಾರಿಗಳು ನಮಗೆ ಕೊಟ್ಟರು. ಇದರಲ್ಲಿ ₹12.5 ಕೋಟಿ ನಾವು ಶಾಸಕರು ಯಾವ ರೀತಿಯಲ್ಲಿ ಕೊಡ್ಬೋದು ಅಂತ ಕೊಟ್ಟಿದ್ದಾರೆ. ಅದರೊಳಗಡೆ ಈ ಅಡಿಲಿ ನಾವು ಕೊಟ್ಟಿದ್ದೀವಿ. ಅದು ಆಗಲೇ ಮುಜರಾಯಿ ಇಲಾಖೆಗೆ ನಾವು ಜಮಾ ಮಾಡಿ ಮುಜರಾಯಿ ಇಲಾಖೆ ವತಿಯಿಂದ KRDL ಇವ್ರು ಕೊಡ್ತಾರೆ. ಆ ಅನುದಾನದಲ್ಲಿ ಇವತ್ತು ಪ್ರಾರಂಭ ಮಾಡಿದೆ. ಈ ಸಂದರ್ಭ ಮಡಿಕೇರಿ ನಗರಸಭೆ ಅಧ್ಯಕ್ಷೆ ಕಲಾವತಿ, ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರಾಜೇಶ್ ಯಲ್ಲಪ್ಪ, ದಶಮಂಟಪ ಸಮಿತಿ ಅಧ್ಯಕ್ಷ ಹರೀಶ್ ಅಣ್ವೇಕರ್, ಪ್ರಮುಖರಾದ ಪ್ರಕಾಶ್ ಆಚಾರ್ಯ, ಜಗದೀಶ್, BM ರಾಜೇಶ್ ಮತ್ತಿತರರು ಇದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.